ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾನು ಯಾಕೆ ಗೌರಿ ಲಂಕೇಶ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಗೌರಿ ಲಂಕೇಶ್ ಆ್ಯಂಡ್ ಪ್ರಮೋದ್ ಮುತಾಲಿಕ್, ಒಬ್ಬ ಹಿಂದೂ ಹೋರಾಟಗಾರ ಅಂತ ಹೇಳ್ಕೊಳೋ ಅಂತ ಪ್ರಮೋದ್ ಮುತಾಲಿಕ್ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂತೀನಿ. ನನಗೆ ಪ್ರಮೋದ್ ಮುತಾಲಿಕ್ ನನಗೆ ಪರಿಚಯ ಆಗಿದ್ದು ಬೆಂಗಳೂರು ಜೈಲಲ್ಲಿ 2012-13 ನನ್ನನ್ನು ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಕ್ಕೆ ನನ್ನ ಮೇಲೆ ಕೊಡಗೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಅಂದಿನ ಹೋಮ್ ಮಿನಿಸ್ಟರ್ ಆದಂಥ ಅಶೋಕ್, ಆ ಅಶೋಕನ ಭೂ ಹಗರಣವನ್ನು ನಾನು ಬಯಲಿಗೆಳೆದೆ ಅಂತ ನನ್ನ ಮೇಲೆ ಒಂದು 14 ಕೇಸ್ ಹಾಕಿ, ಒಂದು ಅಟ್ರಾಸಿಟಿ ಕೇಸ್ ಹಾಕಿ 2012-13 ನನ್ನನ್ನು ಒಂದು 21 ದಿವಸ ಜೈಲಿಗೆ ಹಾಕಿದ್ರು. ಅದೊಂದು ವಿಚಾರ ಇರಲಿ. ನನಗೆ ಪ್ರಮೋದ್ ಮುತಾಲಿಕ್ ಪರಿಚಯ ಆಗಿದ್ದು ಬೆಂಗಳೂರು ಜೈಲಲ್ಲಿ ಯಡಿಯೂರಪ್ಪ ಇದ್ದಂಥ ಸೆಲ್ಲಲ್ಲಿ ಮುತಾಲಿಕನ್ನು ಹಾಕಿದ್ರು. ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೆ ಮಸಿ ಬೆಳೆದು ಅವರು ಮತ್ತು ಅವ್ರ ಹುಡುಗರು ಆನಂದ, ಮುತಾಲಿಕ್ ಒಂದಷ್ಟು ಜನ ಜೈಲಲ್ಲಿ ನನಗೆ ಪರಿಚಯ ಆದರು. ಒಬ್ಬ ಹಿಂದೂ ಹೋರಾಟಗಾರ, ಹಿಂದುತ್ವಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಕೂಡ ಐ ಹ್ಯಾಡ್ ಎ ವೆರಿ ಸಾಫ್ಟ್ ಕಾರ್ನರು. ಹೊರಗಡೆ ಬಂದರೆ ಮುತಾಲಿಕ್ ಬೆಂಗಳೂರಿಗೆ ಬಂದಾಗೆಲ್ಲ ಜಗದೀಶ್ವರ ಒಂದು ಕಾರ್ಗಿರ್ ಅರೇಂಜ್ ಮಾಡ್ಕೊಡ್ತೀಯ ಅಂತಂದರೆ ನಾನು ಹಿಂದೆ ಮುಂದೆ ನೋಡಿದೆ ಆ ವ್ಯಕ್ತಿಗೆ ಕಾರುಗಳನ್ನು ಅರೇಂಜ್ ಮಾಡಿ ಕೊಟ್ಟಿದ್ದುಂಟು. ಒಂದು 1 ವರ್ಷ 2 ವರ್ಷ ನಾನು ಅವ್ರಿಗೆ ಸಹಾಯ ಮಾಡಿದ್ದು ಉಂಟು. ಅದೇನು ದೊಡ್ಡ ವಿಚಾರ ಅಲ್ಲ. ಒಬ್ಬ ಹಿಂದುತ್ವ ಹೋರಾಟಗಾರನಿಗೆ ಸಹಾಯ ಮಾಡಿ ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ಆಯಪ್ಪನು ಒಂದಷ್ಟು ಹೋರಾಟ ಮಾಡ್ತಾ ಇದ್ದ ಅಂತ ಆವತ್ತಿನ ಸಮಯದಲ್ಲಿ ನನ್ನ ನಂಬಿಕೆ ಆಗಿತ್ತು. ತದನಂತರ ಸಿಂದಗಿ ಪ್ರಕರಣದಲ್ಲಿ ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಶ್ರೀರಾಮ ಸೇನೆ ಹುಡುಗರು ಪಾಕಿಸ್ತಾನ ಫ್ಲಾಗ್ ಕಟ್ಟಿ ಅಂದಿನ ಹೋಮ್ ಮಿನಿಸ್ಟರ್ ಅಶೋಕ್ ಇದ್ದು ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕಬೇಕು ಅಂತ ಅಂದಿನ ಬಿಜೆಪಿ ಸರ್ಕಾರ ಪ್ಲಾನ್ ಮಾಡಿದಾಗ ಮುತಾಲಿಕ್ ನಮ್ಮನೆಗೆ ಬರ್ತಾರೆ, ನನಗೆ ರಿಕ್ವೆಸ್ಟ್ ಮಾಡ್ಕೊಂತಾರೆ, ದಯಮಾಡಿ ನಾನೊಬ್ಬ ಹಿಂದೂ ಹೋರಾಟಗಾರ, ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ, ಗೂಂಡಾ ಆಕ್ಟಲ್ಲಿ ಬಿಜೆಪಿ ಸರ್ಕಾರ ನನ್ನನ್ನು ಜೈಲಿಗೆ ಕಳಿಸ್ಬೇಕಂತಿದೆ, ದಯಮಾಡಿ ನಿಮ್ಗೆ ಹೆಂಗಿರೋ ಅಶೋಕ್ ಪರಿಚಯ ಅಲ್ವಾ, ದಯಮಾಡಿ ಒಂದು ಮಾತು ಹೇಳಿ ಅಂತ ಹೇಳಿದ್ರು. ನಾನು ಯಾವತ್ತೂ ಯಾವ ರಾಜಕಾರಣಿ ಮನೆಗೂ ಸಹಾಯಕ್ಕೆ ಹುಡ್ಕೊಂಡು ಹೋದನಲ್ಲ. ಮುತಾಲಿಕ್ ಇದರಲ್ಲಿ ಸ್ಕಾರ್ಪಿಯೋ ಗಾಡಿಯಲ್ಲಿ ಬಂದಿದ್ರು. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಆವತ್ತು ಮುತಾಲಿಕ್ ಜೊತೆ ನಮ್ಮ ಮನೆಗೆ ಬಂದಿದ್ರಲ್ಲಿ ಮುತಾಲಿಕ್ ಜೊತೆ ಒಂದು 4-5 ಜನ ಹುಡುಗರಿದ್ರು. ಅದರ ಜೊತೆಲಿ ಬಂದವನೇ ಪರಶುರಾಮ್, ಅವನಿಗೆ ಏಜು, ನಮ್ಮ ಮನೆಗೆ ಬಂದಿದ್ದ, ಮುತಾಲಿಕ್ ಅವ್ರ ಜೊತೆ ಇದ್ದ. ಮುತಾಲಿಕ್ ಅವರ PA ಅಂತ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ತದನಂತರ ಸಿಂದಗಿ ಪ್ರಕರಣಕ್ಕೆ ಸಂಬಂಧ ಆಗಿ ಹೋಮ್ ಮಿನಿಸ್ಟರ್ ನಮ್ಮ ಮನೆ ಹತ್ರನೇ, ಇದು ನಮ್ಮ ಮನೆ ಕೊಡಗೇಹಳ್ಳಿ, ಅಶೋಕ್ ಅವ್ರ ಮನೆ ಇಲ್ಲೇ ಜಾಲಹಳ್ಳಿಯಲ್ಲಿ ಇರೋದು, 4 ಕಿಲೋಮೀಟರ್ ದೂರದಲ್ಲಿದೆ. ನಾನು ಕೇಸ್ ಹಾಕಿದ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಪರಿಚಯ ನನಗೂ ಮತ್ತೆ ಅಶೋಕ್ಗಿತ್ತು. ಅಶೋಕ್ ಅವರ ಬಾಮೈದ, ಐ ಥಿಂಕ್ ಫಾರ್ಗಾಟ್ ಹಿಸ್ ನೇಮ್, ಅವನಿಗೆ ಫೋನ್ ಮಾಡಿ ಎಲ್ಲ ರವಿ ಅಲ್ಲ, ಅವ್ರ ತಮ್ಮ, ಚಿಕ್ಕಪ್ಪನ ತಮ್ಮ ಇದ್ದಾನೆ, ಅವ್ನು ನನಗೆ ಪರಿಚಯ, ನಮ್ಮ BL ಕಾಲೇಜ್ ಹತ್ರ ಬರ್ತಾ ಇದ್ದ. ಅವನಿಗೆ ಫೋನ್ ಮಾಡಿ ಈ ಥರ ಒಂದು ಇದು ಹೋಮ್ ಮಿನಿಸ್ಟರ್ ಅಶೋಕ್ ಈ ಥರ ಬರ್ತಾ ಇದ್ದೀನಿ ಅಂತೆ, ಅಣ್ಣ ಬಾ ಅಂತ. ಉದಯ್ ಅಂತ ಅವ್ರ ಚಿಕ್ಕಪ್ಪನ ಮಗನ ಯಾರೋ ಉದಯ್ ಅಂತ, ನನಗೆ BL ಕಾಲೇಜಲ್ಲಿ ಪರಿಚಯ. ನಾನು ಉದಯ್ನ ಫೋನ್ ಮಾಡಿ ಮನೆ ಹತ್ರ ಹೋದ್ರೆ ಹೋಮ್ ಮಿನಿಸ್ಟರ್ ಮನೆ ಹತ್ರ ಕೇಳಬೇಕಾ, ಒಂದು 500-600 ಜನ ಇದ್ರು. ಅವನು ಉದಯ ಒಳಗಡೆಯಿಂದ ಬಂದ, ನನ್ನನ್ನು ಕರ್ಕೊಂಡೋದ. ಅಶೋಕ್ ಸ್ನಾನ ಮಾಡ್ಕೊಂಡು ಕೆಳಗೆ ಬಂದ, ಜಗಣ ಕೂತ್ಕ ಅಂತಂದ, ಟೀ ಕೊಡಿಸಿದ್ರು ನನಗೂ ಮತ್ತೆ ಮುತಾಲಿಕ್ ಕೂತ್ಕೊಂಡಿಲ್ಲ, ಕೈ ಕಟ್ಕೊಂಡು ನಿಂತ್ಕೊಂಡಿದ್ದ. ಇವನ್ ಯಾಕೆ ಕರ್ಕೊಂಬಂದೆ ಅಂತ ಏನೋ ಅಶೋಕ್ ಕೇಳ್ದ. ಇದೇ ಭಾಷೆಯನ್ನ ಬಳಸ್ದ, ಈ ಕೇಳಿ ನನ್ನ ಮಗನ ಯಾಕೆ ಕರ್ಕೊಂಬಂದೆ ಅಂತ ಮುತಾಲಿಕನ. ನಾನು ಅದೇನೋ ಗೂಂಡಾ ಆಕ್ಟನ್ನು ಹಾಕ್ಬೇಕು ಅಂತಿದ್ದಾರೆ, ದಯಮಾಡಿ ಆ ಗೂಂಡಾ ಆಕ್ಟಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಒಬ್ಬ ಹಿಂದೂ ಹೋರಾಟಗಾರ, ಈ ಬೋಳಿ ತಾಲೂಕ್ ಆಫೀಸ್ ಮೇಲೆ ಏನೋ ಪಾಕಿಸ್ತಾನ ಫ್ಲಾಗ್ ಕಟ್ಟಿ ಬರೋ ಶಾಂತಿಯೆಲ್ಲ ಹಾಳು ಮಾಡೋಣ, ಇವ್ನು ಗೂಂಡಾ ಆಕ್ಟ್ ಆಗಿ ಒಳಗಾಗ್ತಾ ಇದ್ದೀವಿ ಅಂತಂದೆ. ಅಶೋಕ್, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ, ಬಟ್ ಗೂಂಡಾ ಆಕ್ಟ್ ಹಾಕ್ಬೇಡಿ, ಅವ್ರಿಗೆ ವಯಸ್ಸಾಗಿದೆ, ಆಮೇಲೆ ಶುಗರ್ ಬೇರೆ ಇದೆಯಂತೆ. ನನಗೆ ಪರಿಚಯ, ಅವರು ಹೆಂಗ್ ಪರಿಚಯ ಅಂತೆ, ಜೈಲಲ್ಲಿ ಪರಿಚಯ ಅಂತಂದೆ. ನೋಡಿ ಜಗಣ, ಈ ನನ್ನ ಮಗ ಒಂಥರ ಈ ಕಚ್ಚಾವ್ ಇದ್ದಂಗೆ, ಹೇಳಕ್ಕೆ ಬ್ರಾಹ್ಮಣ, ಮರಾಠಿ ಬ್ರಾಹ್ಮಣ, ಮಾಡೋದೆಲ್ಲ ಹಲ್ಕ ಕೆಲಸ. ಇದೇ ಮಾತನ್ನ ಅಶೋಕ್ ಇವ್ರ ಮುಂದೆ ಅಂದ. ಅಶೋಕ್ ಒಂದು ಕಂಡೀಷನ್ ಆಗ್ದ, ಜಗಣ ನೀವು ಹೇಳದ್ಮೇಲೆ ನಾನು ಇದನ್ನ ಮಾಡಕ್ ಹೋಗಲ್ಲ, ಈ ನನ್ನ ಮಗನ್ನ ಇದೇ ಭಾಷೆನೇ ಬಳಸ, ಈ ನನ್ನ ಮಗ ಮುತಾಲಿಕ್ಗೆ ಕೇಳು, ಮುತಾಲಿಕ್ ಅವನೇ ಅಶೋಕ ಕೇಳ್ದ, ಮುತಾಲಿಕ್ ಸಿಂದಗಿನಲ್ಲಿ
ಆ ಪಾಕಿಸ್ತಾನ ಫ್ಲಾಗ್ ಕಟ್ಟಕ್ಕೆ ನಿಂಗೆ ಎಷ್ಟು ಕಾಸು ಕೊಟ್ರು ಅಂತ. ಇಲ್ಲ ಅಂತಂದ. ಹಂಗಾರೆ ನಾನು ಗೂಂಡಾಗಿ ತೆಗಿಯಲ್ಲ, ಇವತ್ತೇ ಡಿಸಿಪಿ ಅಲ್ಲೇ ಇದ್ರು, ಹೋಮ್ ಮಿನಿಸ್ಟರ್ ಹತ್ರ ಡಿಸಿಪಿ ಇದ್ರು. ಈ ಡಿಸಿಪಿ ಫೈಲ್ ಎತ್ಕೊಂಬಂದ, ಅಷ್ಟೊತ್ತಿಗೆ ಫೈಲ್ ಎತ್ಕೊಂಬಂದ ಇವನು. ಡಿಸಿಪಿ ಎತ್ಕೊಂಬಂದ, ಎಲ್ಲಿಂದ ನಾವು ಹೋಗಿ 1 hour ಇದ್ವಿ, ಹೋಗಿ ಎತ್ಕೊಂಬಂದ. ತದನಂತರ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅಶೋಕ್ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕೋದನ್ನ ನಿಲ್ಲಿಸಿ ನಾನು ಹೊರಗಡೆ ಬಂದು ಮುತಾಲಿಕ್ ಒಂದೇ ಮಾತು ಹೇಳಿದ್ದು, ಸರ್ ಇಲ್ಲಿವರೆಗೂ ನಿಮ್ಮನ್ನ ಗೌರವ ಕಾಣ್ತಾ ಇದೆ, ಇನ್ಮೇಲೆ ನಮಗೂ ನಿಮಗೂ ಸಂಪರ್ಕ ಇಲ್ಲ. ಯಾಕೆ ಅಂತಂದ್ರೆ ಶಾಂತಿ ಕದಡುವ ವ್ಯಕ್ತಿ ಜೊತೆ ನಾನು ಸಂಪರ್ಕ ಮಾಡಕ್ಕೆ ಇಷ್ಟಪಟ್ಟಲ್ಲ. ನೀವೊಬ್ಬ ಹಿಂದೂ ಹೋರಾಟಗಾರ ಅಂತ ಇಷ್ಟಪಟ್ಟೆ. ಒಬ್ಬ ಹಿಂದೂ ಹೋರಾಟಗಾರ ಪಾಕಿಸ್ತಾನ ಫ್ಲಾಗ್ ಕಟ್ಟಿ ಈ ತರ ಶಾಂತಿ ಕಟ್ತಾನೆ ಅಂತಂದ್ರೆ ಸಮಾಜದ ನೆಮ್ಮದಿ ಮುಖ್ಯ ನನಗೆ ಸಮಾಜ ಚೆನ್ನಾಗಿರ್ಬೇಕು ಅಂತೇಳಿ ಆವತ್ತಿಂದ ನಾನು ಮುತಾಲಿಕ್ ಅವರ ಸಂಪರ್ಕವನ್ನ ಬಿಟ್ಟು ಬಿಟ್ಟೆ ಕಾರಣಾಂತರಗಳಿಂದ. ಈಗ ನಾನು ಯಾಕೆ ಇಷ್ಟೊಂದು ವಿಚಾರ ನಿಮಗೆ ಮುತಾಲಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗೌರಿ ಲಂಕೇಶ್ ಮರ್ಡರ್ಗೂ 2017ರಲ್ಲಿ ಗೌರಿ ಲಂಕೇಶ್ ಮರ್ಡರ್ ಆಯಿತು. ಆ ಎಮ್ಮನು ಧರ್ಮಸ್ಥಳದ ವಿರುದ್ಧವಾಗಿ ಬರೆದಂತ ಆರ್ಟಿಕಲ್ಗೂ ಮುತಾಲಿಕ್ಗೂ ಬಹುದೊಡ್ಡ ಸಂಬಂಧ ಇದೆ ಅಂತ ನಮಗೊಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ. ಆವತ್ತು 2017ರಲ್ಲಿ ಗೌರಿ ಲಂಕೇಶ್ ಸತ್ತೋದಾಗ 5 ತಿಂಗಳವರೆಗೂ ಯಾವುದೇ ಲೀಡ್ ಸಿಗ್ಲಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮ್ಮ ತನಿಖಾ ದಳ, ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯಗೆ ಸಿಎಂ ಆಗಿದ್ರು 2017ರಲ್ಲಿ. ನಾವು ಅನಾನಿಮಸ್ ಲೆಟರ್ಗಳನ್ನ ಬರ್ಸಿ ನಾವು ಲೀಡ್ ಕೊಟ್ಟಿದ್ದು ಪರಶುರಾಮ್ ನೇತಾಕಂಬರಕ್ಕೆ ಇವನನ್ನ ಯಾರು ಪ್ರಮೋದ್ ಮುತಾಲಿಕ್ನ ಇಂಟ್ರೋಗೇಟ್ ಮಾಡಿ ಗೌರಿ ಲಂಕೇಶ್ ಕೇಸಲ್ಲಿ ನಿಮ್ಗೆ ಲೀಡ್ ಸಿಗುತ್ತೆ ಅಂತ ಅನಾನಿಮಸ್ ಲೆಟರ್ನ ಅಂದಿನ ಸರ್ಕಾರದ ಸಿಎಂಗೆ ಡಿಜಿಪಿಗೆ ನಾನೇ ಬರ್ಸಿದ್ದು. ಹಂಗಾಗಿ 5 ತಿಂಗಳವರೆಗೂ ಲೀಡೇ ಇರಲಿಲ್ಲ ಗೌರಿ ಲಂಕೇಶ್ ಕೇಸಲ್ಲಿ. ನಾನೇ ಆ ಅನಾನಿಮಸ್ ಲೆಟರ್ನ ಸರ್ಕಾರಕ್ಕೆ ಬರೆದು ಮುತಾಲಿಕ್ನ ಎತ್ತಾಕೊಂಬಂದು ಅವನ ಶಿಷ್ಯನ ಅರೆಸ್ಟ್ ಮಾಡಕ್ಕೆ ನಾವು ಇಂಡೈರೆಕ್ಟ್ ಆಗಿ ಪ್ರಯತ್ನ ಪದ್ವಿ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಕೊಲೆ ಅವತ್ತು ಸಿದ್ದರಾಮಯ್ಯ ಮನ್ಸು ಮಾಡಿದ್ರೆ, ಸಿಎಂ ಸಿದ್ದರಾಮಯ್ಯ ಟಗರು ಅಂತ ಹೇಳ್ಕೊಳಂತ ಸಿದ್ದರಾಮಯ್ಯ ಅವತ್ತು ಮನ್ಸು ಮಾಡಿದ್ರೆ ನೋಡಿ, ಆ ವಿಚಾರದಲ್ಲಿ ನಾನು 2013ರಲ್ಲಿ ಅಶೋಕ್ ಒಪ್ಕೊಂತೀನಿ. ಅಶೋಕ್ ಗಂಡು ಮಗ ಈ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ನ ಹಾಕ್ಬೇಕು ಅಂತ. ಯಾಕಂದ್ರೆ ಯಾವುದೇ ಸರ್ಕಾರ ಆಗ್ಲಿ ಒಂದ್ 2-3 ಹೆಣ ಬಿದ್ರೆ ಯಾವ್ದೋ ಬೇಡದ ಕೆಲ್ಸಕ್ಕೆ ಆ ಸರ್ಕಾರದ ಪಜಿತಿ ಏನಾಗ್ಬೇಕು. ಈ ಸಿದ್ದರಾಮಯ್ಯ 2017ರಲ್ಲಿ ಪರಶುರಾಮನ ಅರೆಸ್ಟ್ ಮಾಡಿದ್ರು, ಮುತಾಲಿಕ್ ಶಿಷ್ಯನ ಅವನೇ ಕೊಂದಿದ್ದು ಅಂತ. ಆದರೆ ಮುತಾಲಿಕ್ ಏನೂ ಮಾಡಲಿಲ್ಲ. ಈ ಎಂಟೈರ್ ಇನ್ಫಾರ್ಮೇಶನ್ ಆವತ್ತಿನ ಸಮಯದಲ್ಲಿ ಸಿದ್ದರಾಮಯ್ಯನ ಗೊತ್ತಿತ್ತು, ಸಿಎಂ ಸಿದ್ದರಾಮಯ್ಯನ ಗೊತ್ತಿತ್ತು. ಆದರೆ ಮುತಾಲಿಕ್ನ ಮುಟ್ಲೇ ಇಲ್ಲ. ಒಂದು ಬ್ರ್ಯಾಂಡ್ ಇದೆ ಅಹಿಂದ ಅಂತ, ಎಷ್ಟು ಜನ ಅಹಿಂದ ಹೆಣ್ಮಕ್ಳಲ್ಲಿ ಸತ್ರು. ಆ ಬ್ರ್ಯಾಂಡ್ನ ಆತ ಪಾದಯಾತ್ರೆ ಆಗಿರ್ಬೋದು, ಆ ಅಹಿಂದ ಬ್ರ್ಯಾಂಡ್ನೇ ಆಗಿರ್ಬೋದು ಮೇಂಟೈನ್ ಮಾಡಿರೋದು ಸಿಎಂ ಹಾಕಿ ಬರ್ತೆ ಹೊರತು ಸಮಾಜಕ್ಕೆ ಒಳ್ಳೇದು ಮಾಡಕ್ಕಂತೂ ಅಲ್ಲೇ ಅಲ್ಲ. ಬೀಂಗ್ ಎ ಸಿಎಂ 2017ರಲ್ಲಿ ನಾನೇನಾದ್ರೂ ಅನಾನಿಮಸ್ ಲೆಟರ್ನ ಸರ್ಕಾರಕ್ಕೆ ಸಿಎಂಗೆ ಸಿದ್ದರಾಮಯ್ಯ ಬರ್ದಿಲ್ಲ ಅಂದ್ರೆ ಆ ಪರಶುರಾಮ್ ಕೂಡ ಅರೆಸ್ಟ್ ಆಗ್ತಾ ಇರ್ಲಿಲ್ಲ. ಈ ಸಮಾಜದ ನೆಮ್ಮದಿಯನ್ನ ಹಾಳು ಮಾಡ್ತವೆ. ಒಬ್ಬ ಮುತಾಲಿಕ್ ಶಿಷ್ಯಂದ್ರು ಸಿಂದಗಿನಲ್ಲಿ ಪಾಕಿಸ್ತಾನ ಫ್ಲಾಗ್ ಕಟ್ಟಿ 2-3 ಜನ ಹೆಣ ಬಿದ್ದು ಸಮಾಜ ನೆಮ್ಮದಿ ಹಾಳಾಗುತ್ತೆ ಅಂತಂದ್ರೆ ಇಂಥವ್ರಿಗೆ 2023ರಲ್ಲಿ ಡಿ ಕೆ ಶಿವಕುಮಾರ್ ಶಿಷ್ಯಂದ್ರಿಗೆ ಹೇಳಿ ಕಾಸು ಕೊಟ್ಟು ಬಿಜೆಪಿ ಅವ್ರ ವಿರುದ್ಧ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೋಸ್ಕರ ಅಲ್ಲೆಲ್ಲೋ ಕ್ಯಾಂಡಿಡೇಟ್ ಆಗ್ತಾರೆ. ಉಡುಪಿ ಹತ್ರ ಎಲ್ಲೋ ಕ್ಯಾಂಡಿಡೇಟ್ ಮಾಡ್ತಾರೆ ಈ ವ್ಯಕ್ತಿನ. ಸಮಸ್ಯೆ ಏನು ಅಂತಂದ್ರೆ, ಕಾಣದ ಕೈಗಳಿದೆಯಲ್ಲ ಕೊಲೆಗಳ ಹಿಂದೆ, ಅವುಗಳನ್ನ ಮಟ್ಟ ಹಾಕಬೇಕಾಗಿದೆ. ವಿ ವಾಂಟ್ ಜಸ್ಟಿಸ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಸಿದ್ದರಾಮಯ್ಯ ಟಗರಂತೂ ಅಲ್ಲ.